ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು. ಎಸ್, ಮಾನವನ ಜೀವನದಲ್ಲಿ ಹಣ, ವಿದ್ಯೆ, ಹುದ್ದೆ, ಐಶ್ವರ್ಯ ಎಲ್ಲ ಇದ್ರೂ ಕೆಲವೊಮ್ಮೆ ಆ ಮನಸ್ಸಿಗೆ ಶಾಂತಿ ನೀಡೋ, ಮನದಾಳದಲ್ಲಿ ಮಾತನಾಡಬಲ್ಲ ಒಬ್ಬ ಸ್ನೇಹಿತನ ಕೊರತೆ ಭಾರವಾಗಿ ತೋರ್ತದ. ಯಾಕಂದ್ರ ಸ್ನೇಹ ಅನ್ನೋದು ಕೇವಲ ನಗು, ಅಳುವಿನ ಆಟ ಅಲ್ಲ. ಅದು ಸಂಕಷ್ಟದಲ್ಲಿಯೂ ಪಕ್ಕದಲ್ಲಿ ನಿಂತು ಧೈರ್ಯ ತುಂಬುವ ಎದೆಬಡಿತ. ಈ ಆಗಸ್ಟ್ ತಿಂಗಳ ಮೊದಲ ಭಾನುವಾರವನ್ನ ಸ್ನೇಹಿತರ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ. ಇದು ಈ ನಮ್ಮ ಸ್ನೇಹ ಬಾಂಧವ್ಯವನ್ನ ಗೌರವಿಸುವ ಒಂದು ವಿಶೇಷ ದಿನ ಅಂತ ಹೇಳಬಹುದು. ಯಾಕಂದ್ರ ಇದು ರಕ್ತ ಸಂಬಂಧದಿಂದ ಹುಟ್ಟಿದ್ದಲ್ಲ, ಹೃದಯದಿಂದ ಹುಟ್ಟುವಂತಹ ಸಂಬಂಧ. ಸ್ನೇಹ ಅಂತಂದ್ರ ನಿನ್ನ ದುಃಖವನ್ನ ನನ್ನದಂತ ಅಂದ್ಕೊಂಡು ಅನುಭವಿಸುವಂತಹ ಒಂದು ಶಕ್ತಿ. ಅದು ಕೇವಲ ಮಾತಿನಿಂದ ಸಾಧ್ಯ ಇಲ್ಲ. ಅದು ನಮ್ಮ ನಡೆ, ಸಹಾನುಭೂತಿ, ಮೌನದೊಳಗಿನ ಬೆಂಬಲದ ಮೂಲಕ ವ್ಯಕ್ತವಾಗ್ತದ. ಒಬ್ಬ ನಿಜವಾದ ಸ್ನೇಹಿತ ಗೆಲುವಿನಲ್ಲಿ ನಗಲಿಕ್ಕೆ ಕಾರಣವಾಗುವುದಷ್ಟೇ ಅಲ್ಲದೆ ಸೋಲಿನಲ್ಲಿ ನಮ್ಮ ತಲೆಯನ್ನ ತಗ್ಗಿಸದಂತೆ ಪಕ್ಕದಲ್ಲಿ ನಿಲ್ತಾನೆ. ಸೊ ಈ ಸ್ನೇಹಿತ ದಿನಾಚರಣೆ ಅಥವಾ ಸ್ನೇಹ ಸಂಬಂಧದ ಈ ಒಂದು ದಿನ ಮೊದಲ ಬಾರಿಗೆ 1935ರಲ್ಲಿ ಅಮೆರಿಕದಾಗ ನಡೆಯಿತು. ಅದು ಸಹ ಎರಡನೇ ಮಹಾಯುದ್ಧದ ನಂತರ ಮಾನವೀಯ ಸಂಬಂಧಗಳನ್ನ ಬಲಪಡಿಸಬೇಕೆಂಬ ನಿಟ್ಟಿನಲ್ಲಿ ಹುಟ್ಟಿದಂತಹ ಕಲ್ಪನೆಯೇ ಈ ಒಂದು ದಿನ. ಆ ನಂತರ ಇದು ವಿಶ್ವದ ಹಲವೆಡೆ, ವಿಶೇಷವಾಗಿ ಯುವಕರೊಳಗ ಜನಪ್ರಿಯತೆಯನ್ನು ಪಡೆದುಕೊಂಡಿತು. ಇನ್ನು ಭಾರತದಲ್ಲಿ ಈ ಆಚರಣೆ 1990ರ ನಂತರ ಹೆಚ್ಚು ಪ್ರಸಿದ್ಧಿಯನ್ನ ತಲುಪಿತು. ಇನ್ನು ಈ ಸ್ನೇಹಿತರ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದಾಗ ನಮ್ಮಲ್ಲಿ ಹಲವಾರು ಕಥೆಗಳದವ. ಅವು ಹಾಗೆ ನಮ್ಮ ಸ್ಮೃತಿ ಪಟಲದಾಗ ಬಂದ್ ಹೋಗ್ತಾವ. ಅದರಲ್ಲಿನ ಒಂದು ಕತೆ, ಘಟನೆ ಈಗ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಅದೇನಪ್ಪಾ ಅಂತಂದ್ರ ವೀರ್ ಸಾವರ್ಕರ್ ಹಾಗೂ ಗಾಂಧೀಜಿಯವರ ಸ್ನೇಹ. ಹೌದು, ಸಾಮಾನ್ಯವಾಗಿ ನಾವು ಸ್ನೇಹವನ್ನ ಕುಟುಂಬ, ಶಾಲೆ, ಕಾಲೇಜು ಅಥವಾ ಕೆಲಸದ ಸ್ಥಳದೊಳಗ ನಿರೀಕ್ಷಿಸ್ತೀವಿ. ಆದ್ರ ಕೆಲವೊಮ್ಮೆ ಬಂಧನಗಳ ಮಧ್ಯೆಯೂ ಅಪರೂಪದ ಸ್ನೇಹ ಹುಟ್ಟುತ್ತದೆ. ಇಂಥದ್ದೇ ಒಂದು ವಿಶಿಷ್ಟವಾದ ಸ್ನೇಹದ ಕತೆ ನಮ್ಮ ದೇಶದ ಇಬ್ಬರು ಮಹತ್ವಪೂರ್ಣ ಚರಿತ್ರಾತ್ಮಕ ವ್ಯಕ್ತಿಗಳಾದ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರದ್ದು. ವೀರ್ ಸಾವರ್ಕರ್ ಅವರು ಲಂಡನ್ ನಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿದ್ದ ಕಾರಣ ಬಂಧಿತರಾಗಿ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ಕಳಿಸಲ್ಪಟ್ರು. ಅಲ್ಲಿ ಅವರು ದೈಹಿಕವಾಗಿ ತೀವ್ರವಾಗಿ ಶಿಕ್ಷೆಗೆ ಒಳಗಾದ್ರು. ಗಾಣದ ಎಣ್ಣೆಯನ್ನ ತೆಗೆಯುವ ಕೆಲಸ, ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ, ನಿರ್ಜನ ಕೋಣೆಯಲ್ಲಿ, ಆಹಾರ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯಲ್ಲಿಯೂ ಸಾವರ್ಕರ್ ಅವರು ತಮ್ಮ ಬರಹಗಳ ಮೂಲಕ ತಮ್ಮ ಚಿಂತನೆಗಳನ್ನ ಹೊರಹಾಕ್ಲಿಕ್ಕೆ ಪ್ರಾರಂಭಿಸಿದರು. ಅವರು ಬರೆದ ಮಾಜಿ ಜನ್ಮ ಚರಿತ್ರೆ, ಸರ್ಜನ್ ಗೂಟು ಮತ್ತು ಇತರ ಕೃತಿಗಳು ದೇಶದ ರಾಷ್ಟ್ರ ಪ್ರೇಮಿಗಳ ಗಮನವನ್ನ ಸೆಳೆದ್ವು. ಈ ಬರಹಗಳು ಗಾಂಧೀಜಿ ಅವರಿಗೂ ತಲುಪಿದ್ವು. ಗಾಂಧೀಜಿ ಮತ್ತು ಸಾವರ್ಕರ್ ಇಬ್ರು ದೇಶದ ಸೇವೆಗಾಗಿ ಬದ್ಧರಾಗಿದ್ದವರಿದ್ರೂ ಅವರ ಹೋರಾಟದ ಮಾರ್ಗಗಳು ಭಿನ್ನವಾಗಿದ್ವು. ಸಾವರ್ಕರ್ ಕ್ರಾಂತಿಕಾರಿ, ಹಿಂಸಾತ್ಮಕ ಹೋರಾಟವನ್ನ ನಂಬಿದ್ರು. ಗಾಂಧೀಜಿ ಅವರು ಅಹಿಂಸಾತ್ಮಕ ಹೋರಾಟದ ದೂತರಾಗಿದ್ರು. ಆದರೂ ಸಹ ಈ ಭಿನ್ನಾಭಿಪ್ರಾಯಗಳ ನಡುವೆನೂ ಇಬ್ಬರು ಪರಸ್ಪರ ಗೌರವದಿಂದ ಮತ್ತು ಶ್ರದ್ಧೆಯಿಂದ ಒಬ್ಬರನ್ನೊಬ್ರು ನೋಡುವ ಮನೋಭಾವವನ್ನ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ಪತ್ರಗಳ ಮೂಲಕ ಅವರಿಬ್ಬರ ನಡುವೆ ಆತ್ಮೀಯ ಸಂವಾದ ಆರಂಭವಾಗಿತ್ತಂತ. ಅದರಲ್ಲಿ ಸಾವರ್ಕರ್ ಅವರು ತಮ್ಮ ಜೈಲಿನ ಸ್ಥಿತಿ, ಆಂತರಿಕ ಅವಲೋಕನೆ ಹಾಗೂ ದೇಶದ ಭವಿಷ್ಯದ ಬಗ್ಗೆ ತಮ್ಮ ಭಾವನೆಗಳನ್ನ ಪತ್ರದಲ್ಲಿ ಹಂಚಿಕೊಳ್ಳುತ್ತಿದ್ರು. ಗಾಂಧೀಜಿ ಅವರು ತಮ್ಮ ನೈತಿಕ ತತ್ವಗಳಿಗೆ ನಿಷ್ಠರಾಗಿದ್ರು. ಸಾವರ್ಕರ್ ಅವರ ಮಾನವೀಯ ಪರಿಸ್ಥಿತಿಗೆ ಸ್ಪಂದಿಸಿದ್ರು. ಅವರು ಸಾವರ್ಕರ್ ಅವರ ಬಿಡುಗಡೆಗಾಗಿ ಸಹ ಮನವಿಯನ್ನ ಒತ್ತಾಯಿಸಿದ್ರು. ಸೊ ಈ ಸಂಬಂಧದಲ್ಲಿ ಸ್ಪಷ್ಟ ಭಿನ್ನಮತಗಳ ನಡುವೆಯೂ ಕೂಡ ಪರಸ್ಪರ ಮಾನವೀಯತೆ ಮತ್ತು ರಾಷ್ಟ್ರಪ್ರೇಮದ ಬೇರು ಹಂಚಿಕೊಂಡಿದ್ದನ್ನ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರ ಸ್ನೇಹ ಸಮಾನತೆ ಮತ್ತು ಮಾನವೀಯತೆಯ ಒಂದು ನೆಲೆ. ಇದು ಧರ್ಮ, ಜಾತಿ, ಭಾಷೆ, ಪ್ರಾಂತ ಇವೆಲ್ಲವನ್ನ ಮೀರಿ ಹೃದಯಗಳನ್ನ ಜೋಡಿಸುವ ಮೂಲ ಸೂತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಸವಣ್ಣ, ಕಬೀರ, ಗಾಂಧೀಜಿ, ಅಂಬೇಡ್ಕರ್ ಮುಂತಾದ ಹಿರಿಯರು ತಮ್ಮ ಜೀವನದೊಳಗ ಈ ಸಂಬಂಧದ ಶಕ್ತಿ ಮತ್ತು ಮಹತ್ವವನ್ನ ಪ್ರೀತಿ ಹಾಗೂ ಶ್ರದ್ಧೆಯಿಂದ ನಮಗ ವಿವರಿಸ್ಯಾರ. ಅಂತಹ ಈ ಒಂದು ಪವಿತ್ರ ಸಂಬಂಧವನ್ನ ನಾವೆಲ್ಲರೂ ಖುಷಿಯಿಂದ ಆಚರಿಸೋಣ. ಮತ್ತೊಮ್ಮೆ ನನ್ನ ಎಲ್ಲ ಕುಚಿಕೂಸ್, ನನ್ನ ಎಲ್ಲ ಗೆಳೆಯರಿಗೆ ನಮ್ಮೂರ ಬಾನುಲಿಯ ತಂಡದಿಂದ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.